ಜಿಮ್ ಅಂದ್ರೆ ಎಲ್ಲ ಬೇಕಾಗಿರೋದೆಲ್ಲ ಇಲ್ಲಿ ಸಿಗುತ್ತೆ. ವಾಪಸ್ ನಿಮ್ ಲವ್ ಲೈಫ್ ಲೈಕ್ ಯಾವಾಗ ಸ್ಟಾರ್ಟ್ ಆಗಿದ್ದು? 5 years back. ಇದನ್ನ ಹಾಕ್ಸ್ಬಿಡ್ತೀನಿ ಯೂಟ್ಯೂಬ್ ಅಲ್ಲಿ. Fix on ಬಗ್ಗೆ ಫಿಕ್ಸ್ ಒಂದ್ ಮಾತಾಡಂಗಿಲ್ಲ, ಎಲ್ಲಾರು ಇಲ್ಲೇ ಬರ್ಬೇಕು. ನಿಮಗೆ ಬಂದ್ಮೇಲೆ ಮನೆ ನೆನಪಿರಲ್ಲ, ಯಾರು ನೆನಪಿರಲ್ಲ. ನನ್ನ ನೋವೇ ನನಗೆ ಇಂಪಾರ್ಟೆಂಟ್. ನನ್ಗೆ ಏನಂದ್ರೆ ಒಂಥರ ಎನರ್ಜಿ ಬಾಡಿ. ಏನಿಲ್ಲ, ಯಾರನ್ನ ಲವ್ ಮಾಡ್ಬೇಡಿ, ಆರಾಮಾಗಿರಿ. ನಾನ್ ಬಂದಿಲ್ಲ, ನನ್ ಹೇಳ್ಕೊ ಬಂದ್ರು. Hi guys, welcome back to our YouTube channel Blend Talent. So ಇವತ್ತು ಟೈಮ್ ಈಗ ಆಲ್ಮೋಸ್ಟ್ 5:30 ಆಗ್ತಾ ಬಂದಿದೆ. ಸೊ ಇವತ್ತು ನಾವು ಸ್ಪೆಷಲ್ ಆಗಿ ರೆಡ್ ಹಾಕೊಂಡಿದೀವಿ ನೋಡಿ. ಪ್ಲ್ಯಾಂಡ್ ಎಲ್ಲ. ಸೊ ಸೊ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಇವತ್ತು. ನೋಡೋಣ ಬನ್ನಿ ನಾವೇನೇನು ಮಾಡ್ತೀವಿ ಅಂತ ಹೇಳಿ. ಸೊ ಈಗ ಜಿಮ್ಮಿಗೆ ಹೊಡ್ತಿದ್ದೀವಿ, ಅಲ್ಲಿ ಕೂಡ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಮಾಡ್ತಿದ್ದಾರೆ. ಸೊ ಬನ್ನಿ ನೋಡೋಣ ಏನೇನು ಮಾಡ್ತೀವಿ ಇವತ್ತು ಅಂತ. ಓಕೆ ನೋಡಿ, ಈಗ ಜಿಮ್ಮಿಗೆ ಹೊಡ್ತಿದ್ದೀವಿ. ಬೆಕ್ಕುಗಳೆಲ್ಲ ಇದಾವೆ ವೆಲ್ಕಮ್ ಮಾಡಕ್ಕೆ. ನಮ್ಮ ಮನೆಯ ಬೆಕ್ಕು ಹಾಯ್ ಹೇಳು. ಹಾಯ್ ಹಾಯ್ ಹೇಳ್ತಾರೆ ಇವಾಗೆಲ್ಲ. ಖಾಲಿ ಖಾಲಿ ರೋಡು ಗೈಸ್, ಯಾರಿಲ್ಲ. 1-2-3 ವೆಹಿಕಲ್ ಇದಾವೆ ಅಷ್ಟೇ, ಸದ್ಯಕ್ಕೆ ಯಾರಿಲ್ಲ. ಫುಲ್ಲು ಚಳಿ ಚಳಿ ಬೇರೆ. ಬಂದ್ವಿ ಗೈಸ್, ಜಿಮ್ ಹತ್ರ ಬಂದ್ವಿ. ಗೋಯಿಂಗ್ ಇನ್ ಸೈಡ್, ಲೆಟ್ಸ್ ಸಿ ವಾಟ್ ಸ್ಪೆಷಲ್ ಇದೆ ಅಂತ. ಸೊ ಲೆಟ್ಸ್ ಸಿ. ಆಲ್ರೆಡಿ ಹಾಕಿದ್ರು ನೋಡಿ ನೆನ್ನೆ, ಈ ಥರ ಲೈಕ್ ಸೆಲೆಬ್ರೇಷನ್ಸ್ ಇದೆ, ವಿಲ್ ಸೆಲೆಬ್ರೇಟ್ ಫಿಟ್ನೆಸ್ ಜರ್ನಿ ಅಂತ. So it's all celebration with fitness today for Valentine's Day. So let's oh my god ate full decorate ಮಾಡಿದ್ದಾರೆ guys. Full surprise ತೆಗೆದಿದ್ದಾರೆ. ಫುಲ್ ಸ್ಟಿಕ್ಕಿ ನೋಟ್ಸ್ ಎಲ್ಲ ಹಾಕಿ, ಫ್ಲವರ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದ್ದಾರೆ. ಒಳಗೆ ಹೋಗ್ತಿದ್ದಾಳೆ ಈಗ. ಒಳಗಡೆ ಬಿಡಲ್ಲ ಅಂತ ಹೊರಗಾಗ್ತಿದೆ. ಹಾಗೆ ಶಿ ಇಸ್ ಗೋಯಿಂಗ್ ಇನ್ ಸೈಡ್. ಫುಲ್ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಸೊ ದಿಸ್ ಇಸ್ ಆ ಜಿಮ್ ಅಂಡ್ ಇದೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಇವತ್ತು. ವಿಲ್ ಗೋ ಟು ದ ಒನ್ ಮೋರ್ ಫ್ಲೋರ್ ದಟ್ ವಿ ಹ್ಯಾವ್ ಅಂಡ್ ವಿಲ್ ಸಿ. ನೋಡೋಣ ಏನಿದೆ ಅಂತ. Sarupada, best trainer in the town. Nice. Love self. All singles. All singles it is. Love you forever with Joan. Sweat plus pain is equal to love. Okay. ತುಂಬಾ ಕ್ಯೂಟ್ ಆಗೆಲ್ಲ ಬರ್ತಿದ್ದಾರೆ. ಯಾ for fitness freaks, gym is the true love. There is nothing like love should be only by a person. Love can be even through gym, money, etc. Love yourself first. Oh, all singles, please. See, very good. Motivation. Focus on gym. Motivation. Gym and fit zone Ranjit is very good. Yeah, ಅವರಿಬ್ರು ಲೈಕ್ ಸೂಪರ್ ಟ್ರೈನರ್ಸ್ ಅವರು. ಲೈಕ್ ನಾವು ಪರ್ಸನಲ್ ಟ್ರೈನಿಂಗ್ ತಗೊಂಡಿಲ್ಲ ಅಂತ ಹೇಳಿದ್ರು, ಬಟ್ ಆಕ್ಚುಲಿ ಪರ್ಸನಲ್ ಟ್ರೈನಿಂಗ್ ತರನೇ ಟ್ರೈನಿಂಗ್ ಕೊಡ್ತಾರೆ ನಮಗೆ. ವೆರಿ ಫ್ರೆಂಡ್ಲಿ ಅಂಡ್ ವೆರಿ ಸಪೋರ್ಟಿವ್. ಸೊ ಆಲ್ವೇಸ್ ವೆನ್ ಎವರ್ ಯು ಕಮ್ ಟು ಜಿಮ್, ವಿಲ್ ಆಲ್ವೇಸ್ ಲೈಕ್ ಸಪೋರ್ಟ್ ಯು ವಿತ್ ವರ್ಕ್ಔಟ್ಸ್, ಏನ್ ಮಾಡಬೇಕು ಅಂತೆಲ್ಲ ಹೆಲ್ಪ್ ಮಾಡ್ತಾರೆ. ಸೊ ಕಡ್ಗುಡಿ ಸೈಡ್ ಸಿಗೇಡಿ. Come have a look at the gym and you can only feel how friendly it is when you come for the first time. You can take one day time. ನೋಡ್ಕೊಂಡು ಹೋಗಿ ಮಾತಾಡಿ, ಯು ವಿಲ್ ನೋ. ಲೈಕ್ ಮಾತಾಡಿದ್ರೆ ಗೊತ್ತಾಗುತ್ತೆ ಲೈಕ್ ಎಷ್ಟು ಫ್ರೆಂಡ್ಲಿ ಇದ್ದಾರೆ, ಹೇಗೆ ಹೇಳ್ಕೊಡ್ತಾರೆ. ಜಿಮ್ ಎನ್ವಿರಾನ್ಮೆಂಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಇದು ನಮ್ಮ ಜಿಮ್ಮು. ಸೊ ಹ್ಯಾಪಿ ಟು ಹ್ಯಾವ್ ಸಚ್ ಗುಡ್ coaches.
ವ್ಯಾಲೆಂಟೈನ್ಸ್ ಡೇ ಐ ಲವ್ ಮೈ ಜಿಮ್ ಅಂತ ಹಾಕೋಬೇಕು. ಐ ಲವ್ ಯು. It's love yourself. Yeah, self love is more important. ನೋಡೋಣ, we'll go up and see if something else is also there. So this is our first floor, and okay, but that was very cute decoration, and it was very cute to see that someone is celebrating Valentine's Day and we're all in red. Yeah. So ಈಗ ವರ್ಕೌಟ್ ಸ್ಟಾರ್ಟ್ ಮಾಡ್ತೀವಿ ನಾವು. ಆಮೇಲೆ ನಮ್ ಕೋಚ್ ಸ್ವರೂಪ್ ಅವ್ರು ಬರ್ತಾರೆ, ಅವ್ರ ಹತ್ರ ಮಾತಾಡ್ಸೋಣ. ಮತ್ತೆ ದಿಸ್ ಆಂಟರ್ಪ್ರಿನರ್ ಆಫ್ ದಿಸ್ ಜಿಮ್ ಅವ್ರ ಹತ್ರ ಸ್ವಲ್ಪ ರಂಜಿತ್ ಅಣ್ಣ ಹತ್ರ ಕೂಡ ಮಾತಾಡೋಣ. ಲೆಟ್ಸ್ ಟ್ರೈ ಟು ಕಾನ್ಸೆಪ್ಟ್ ಅಂಡ್ ಲೈಕ್ ಸ್ಟ್ರೇಂಜರ್ಸ್ ಜೊತೆಗೂ ಮಾತಾಡೋಣ. ಹೇಗ್ ಫೀಲಿಂಗ್ ಇದೆ ಜಿಮ್ ಅಲ್ಲಿ? ಕೊಡು ನಾನು ಮಾತಾಡ್ತಿರೋದು ಪಾಪ ಅವ್ರು ಕೇಳಿಸ್ತಿರಲ್ಲ. ಕೇಳೋಣ, ಲೈಕ್ ಹೇಗಿದೆ ಜಿಮ್ ಅಲ್ಲಿ ಮತ್ತೆ ಅವ್ರು ವ್ಯಾಲೆಂಟೈನ್ ಯಾರು ಆರ್ ಲೈಕ್ ಜಿಮ್ ಆರ್ ದೇರ್ ಸೆಲ್ಫ್ ಹೆಂಗೆ ಏನು ಅಂತ ಸ್ವಲ್ಪ ಒಂದ್ ಫ್ಯೂ ಕ್ವಶನ್ಸ್ ಕೇಳೋಣ ಅಂತ ಅನ್ಕೊಂಡಿದ್ದೆ. ಲೆಟ್ಸ್ ಸಿ. ಓಕೆ. ಸುಸ್ತಾಗಿದ್ದಲ್ಲ ಆಲ್ರೆಡಿ, ಜಸ್ಟ್ ಫಾರ್ ಅ ಕ್ರಾಸ್ ವಾಕ್. When I am sweating. Hi. This is Swaroop Anna. Hi. ಕೆಳಗಡೆ ಇದೆ, ಬರುತ್ತೆ ಸ್ವಲ್ಪ ತಿರುಗಿ. ಹೇಳಿ, ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಏನಿದೆ ಜಿಮ್ ಅಲ್ಲಿ? ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಬಂದವ್ರಿಗೆಲ್ಲ 1000 ಸ್ಕ್ವಾಟ್ಸ್ ಇವತ್ತು. ನಮ್ಮೊಂಥರ ಏನು ಮಗದಿರ ಡೈಲಾಗು, ನಾಕಿ ದಕ್ಕನಿದ್ದಿ ಹಿಂಗೆ ಅವ್ರಿಗೆ ದಕ್ಕನಿವನು. ಕಪಲ್ಸ್ ನ ಎಲ್ಲೂ ಹೋಗಕ್ ಬಿಡಬಾರ್ದು ಅಂತ ಡಿಸೈಡ್ ಆಗಿದ್ರು. ಎಲ್ಲೂ ಓಡಾಡಕ್ಕೆ ಆಗ್ಬಾರ್ದು, ನೆನ್ನೆಯಿಂದ ಇದೆ ಟಾರ್ಚರ್ ಇರೋದು ಎಲ್ರಿಗೂ. ಬಂದವ್ರಿಗೆಲ್ಲ 500 to 300 ಸ್ಕ್ವಾಟ್ಸ್ ಫಿಕ್ಸ್. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಇದೇ ನಮ್ಮ ಉದ್ದೇಶ. ಬೆಡ್ ಮೇಲಿಂದ ಇವತ್ತು ಎದ್ದೇಳಲೇಬಾರದು. ಸಿಂಗಲ್ಸ್ ಒಳ್ಳೇದು, ಬಟ್ ಪಾಪ ಕಪಲ್ಸ್ಗೆ ಸ್ವಲ್ಪ ಕನಿಕರ. ನಮ್ಮ ಹುಟ್ಟೆವ್ರಿ ಅಲ್ವಾ, ನಾವು ಸಿಂಗಲ್ ಆಗಿದ್ರೆ ಬೇರೆ ಕೂಡ ಸಿಂಗಲ್ ಆಗಿರ್ಬೇಕು. ಒಪ್ಕೊಂಡ್ರಿ ನೋಡಿ, ನಾನು ಅಂತ ಹೇಳಿಲ್ಲ, ನಾವು ಸಿಂಗಲ್ ಅಂತ ಒಪ್ಕೊಂಡ್ರಿ ನೋಡಿ. ಇದು ಮೇನ್ ಥಿಂಗ್ಸ್. ಸರಿ, ಅವ್ರು ಇವಾಗಲೇ ಜಿಮ್ಮಿಗೆ ಬಂದಿದ್ದಾರೆ. ಸೊ ಲೆಟ್ಸ್ ಸ್ಟಾರ್ಟ್. ಯಾ. ನೀವ್ ಯಾಕೆ ರೆಡ್ ಹಾಕೋ ಬಂದಿಲ್ಲ ಇವತ್ತು? ರೆಡ್ ಆಮೇಲೆ ಹಾಕೊಳ್ಳೋಣ ಅಂತ. ವೈಟ್ ಪ್ಯೂರ್ ಲವ್ ಅನ್ನೋ ತರ. ಹೌದು. ಯಾ, ನೀವ್ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀರಾ? ಮಾಡ್ತೀವಿ, ಸಿಂಪಲ್. ಸೆಲೆಬ್ರೇಟ್ ಮಾಡ್ತೀರಾ? ಫುಲ್ ಹ್ಯಾಪಿ ಅನ್ಸುತ್ತೆ. ಬಂದು ನೋಡ್ತೀನಿ, ವಾ, ಯಾರು ಸರ್ಪ್ರೈಸ್ ಕೊಟ್ಟಂಗೆ ಫೀಲ್ ಆಗ್ತಿದೆ. ಹೌದೌದು, ಬಂದ ತಕ್ಷಣ ವಾ ಅಂತ. ಸೊ ನಿಮ್ಗೆ ಏನು ಲೈಕ್ ಜಿಮ್ ಅಂದ್ರೆ ಏನು ನಿಮ್ಗೆ? ಒನ್ ವರ್ಡ್. ಎನರ್ಜಿ, ಫುಲ್ ಹ್ಯಾಪಿ, ಮೈಂಡ್ ಫ್ರೆಶ್. ಥ್ಯಾಂಕ್ ಯು. ಐ ಗೆಸ್ ಏನು ಕೇಳಿಸ್ತಿರಲ್ವಾ ಏನೋ ಗೊತ್ತಿಲ್ಲ. ಮ್ಯೂಸಿಕ್ ಇದೆ ಗೈಸ್. ಯಾ, ನಮ್ ಜಿಮ್ ಅಲ್ಲಿ ಜಾಸ್ತಿ ಡಿ ಬಾಸ್ ಫ್ಯಾನ್ಸ್ ಫುಲ್ ಜೋಶಲ್ಲಿ ಇಟ್ಕೊಂಡಿದ್ದಾರೆ. ಸಾಂಗ್ ಏನಂತ ಬರಿಬೇಕು ಹೇಳುತ್ತೆ. ಸ್ವರೂಪಣ್ಣ ಹೇಳ್ಕೊಡ್ತಿದ್ದಾರೆ ಜಿಮ್ ಬಗ್ಗೆ ಬರಿಬೇಕಂತ. ಹಿಂದೆ ಮುಂದೆ ಎಲ್ಲ ಬರಿ. ಸ್ವರೂಪಣ್ಣಗೆ ಯಾರೋ ಐ ಲವ್ ಯು ಹೇಳಿದಾರಂತೆ. ಇಬ್ರು ಹೋಗ್ಬಿಡುತ್ತೆ. ಗಾಡಿ ನಿಧಾನಕ್ಕೆ ಓಡಿಸ್ಬೇಕು, ಸ್ಪೀಡಾಗಿ ಓಡಿಸಲ್ಲ, ಪೆಟ್ರೋಲ್ ಖಾತೆ ಗಾಡಿನ ಫುಲ್ ಯೂಟ್ಯೂಬ್ ಹೈಲೈಟ್ಸ್ ಅಲ್ಲಿ ನೀವೇ ಇರ್ತೀರಾ ಇವತ್ತು. ನಮ್ದೇ. ಸ್ಟಿಕ್ಕಿ ನೋಟ್ಸ್ ಬಂದು ಸ್ಟಿಕ್ ಮಾಡ್ತೀವಿ ಈಗ. ಲೆಟ್ಸ್ ಟ್ರೈ. ಥ್ಯಾಂಕ್ ಯು ಫಿಟ್ ಝೋನ್ ಫಾರ್ ಮೇಕಿಂಗ್ ಮೈ ಫಸ್ಟ್ ಜಿಮ್ ಎಕ್ಸ್ಪೀರಿಯನ್ಸ್ ಅನ್ಫರ್ಗೆಟಬಲ್ ಅಂತ ಬರ್ದಿದ್ದೀನಿ. ಲೆಟ್ಸ್ ಸ್ಟಿಕ್ ಗೈಸ್. ಅದು ನನ್ನ ಲೈನ್ಸ್. ಓಕೆ, ಲೈನ್ಸ್ ಆದ್ರೆ ಏನು ಗೈಸ್? ಬರೆಯೋದು ಇಂಪಾರ್ಟೆಂಟ್. ನನ್ನ ತಂಗಿ ಬರೀತಿದ್ದಾಳೆ ಗೈಸ್, ಏನ್ ಬರೀತಾವಳೋ ಗೊತ್ತಿಲ್ಲ. ಲೆಟ್ಸ್ ಸಿ. ಬರೀತಾನೆ ಅವಳೆ ಗೈಸ್, ಮುಗಿಸ್ತಾನೆ ಇಲ್ಲ. ಪ್ಯಾರಾಗ್ರಾಫ್ ಸ್ಟಿಕ್ಕಿ ನೋಟ್ಸ್ ಎಲ್ಲ ತುಂಬೋಗ್ಬೇಕು, ಹಂಗ್ ಬರೀತಾವಳೆ. ನೀನ್ ಹೆಸ್ರಲ್ಲಿ ಬರೀತೀಯಾ? ಹೆಸ್ರೇ ಬರೆಯಲ್ವತ್ತೆ. ಸೀಕ್ರೆಟ್.
Don't worry, they will watch you on YouTube. Nobody's permanent than yourself. Start loving yourself and get to the gym. Not lying on the bed and dreaming about your future person. Get back to the gym, guys. So stick it on. ಫುಲ್ ಮೋಟಿವೇಶನಲ್ ಕೋಟ್ಸ್ ಎಲ್ಲ ಬರ್ದ್ಬಿಟ್ಟಿದ್ದಾಳೆ ನನ್ನ ತಂಗಿ. ಫೈನಲಿ ಇಟ್ಸ್ ಯೋರ್ ಹೆಸರು ಗೊಬ್ಬಿಲ್ಲ. ಓಕೆ ಪ್ಲಾನ್ಸ್ ವ್ಯಾಲೆಂಟೈನ್ಸ್ ಡೇ. ಪ್ಲಾನ್ಸ್ ಏನಿಲ್ಲ ಧರ್ಮ, ಇದು ತಿರುಪತಿ ಹೋಗ್ತಾ ಇದ್ದೀನಿ, ದೊಡ್ಡ ತಿರುಪತಿಗೆ. ಮತ್ತೆ ಜಿಮ್ ಅಂದ್ರೆ ನಿಮ್ಗೆ ಒನ್ ವರ್ಡ್. ಏನೋ ಜಿಮ್ಮಾ? ಜಿಮ್ ಅಂದ್ರೆ ಒಂಥರ ನನಗೆ ತುಂಬಾ ಇಷ್ಟ ಅಷ್ಟೇ. ಥ್ಯಾಂಕ್ ಯು. ನನ್ನ ತಂಗಿ ಫುಲ್ ಶೈ ಈಗ ಯಾವ್ದೋ ಕೇಳಕ್ ಹೋಗ್ತಿದಲ್ಲ, ರೆಡ್ ಹಾಕೊಂಡಿದ್ದಾರೆ ಅಂತೇಳಿ. Hi. Sorry for disturbing your workout. Like, you can understand Kannada? Yeah, okay. How are you feeling about the Valentine's Day celebration at gym? The decoration are good. The vibes are good. You're also following the thing or wearing red. I mean, the both are said to be in red. Yeah, that's really great. And one word about gym. Awesome. You feel like relaxed or it is your like something like any aim related thing? No, I mean, like, it's been my routine for last 10 years, so this is a part and parcel of my life. The workouts, and it's an integral part of my life, so I think it's necessary for everyone. Thank you so much. Hi. How is the Valentine's Day going on? ಕನ್ನಡ not yet started. ಕನ್ನಡ ಬರುತ್ತಾ? ಇಲ್ಲಿ ಯಾರ್ಯಾರಿಗೆ ಕನ್ನಡ ಬರುತ್ತೆ? ನೈಸ್. ತೆಲುಗು? ತೆಲುಗು వచ్చు. ತೆಲುಗು. Okay, nice. How is like celebrating Valentine's Day at gym? How do you feel? Start with the please. Committed people first. How is celebrating Valentine's Day at gym? Look, I'm in the gym. I have nothing to say. I'm doing leg day today. Everybody else. Okay. Please focus on this. Focus on that. This is the Leg day. Okay. So, thank you. One thing about gym. What do you guys say? One thing about gym. How do you feel after joining the gym and before? Like, I got nice friends. Yeah. So I like coming with you. But it's for life. Yeah. it relieves your Lost stress. no gains, but then we have got some friends. Oh, great. This is my color. This is my color. Yeah. She has something written on the back also. Yeah. Focus. Hi. Hi. Can I ask you questions about the Valentine's Day special at gym? Valentine Day in gym. Yeah. How are you feeling the celebration going on? It's awesome. We were yesterday onwards when they were popping up all the balloons. Yeah. Like, what is your plan for Valentine's Day? Going out with family for sure. Thank you. Thank you so much. Really happy about it, obviously. I don't know how much energy will be left after legs, but looking forward to it. Thank you so much. ಬಗ್ಗೆ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಸ್ವಲ್ಪ ಏನಾದ್ರು ಹೇಳಿ. Just ಒಂದು opinion ಹೇಳಿ. ಈಗ ಇದನ್ನ ಹಾಕ್ಸ್ಬಿಡ್ತೀನಿ ಯೂಟ್ಯೂಬ್ ಅಲ್ಲಿ. ಪಕ್ಕ ಕಟ್ ಮಾಡ್ಬೇಡ, ಇದು ಹೇಳ್ತೀನಿ. ಮಾತಾಡೋದು ಏನಿಲ್ಲ. Single. ಸಿಂಗಲ್ ಸಾರಿ ಫಾರ್ ಡಿಸ್ಟರ್ಬಿಂಗ್ ಯೋರ್ ವರ್ಕೌಟ್. ಇದು ಸೆಲೆಬ್ರೇಷನ್ ಮಾಡ್ತಿರೋದು ಜಿಮ್ ಅಲ್ಲಿ ವ್ಯಾಲೆಂಟೈನ್ಸ್ ಡೇ ನಿಮ್ಗೆ ಹೆಂಗ್ ಅನ್ಸ್ತಿದೆ? ಆಕ್ಚುಲಿ ನಾಟ್ ರಿಕ್ವೈರ್ಡ್ ಇನ್ ಜಿಮ್. ಓಕೆ, ದಿಸ್ ಇಸ್ ನಾಟ್ ದಿ ಪ್ಲೇಸ್ ಟು ಲವ್, ದಿಸ್ ಇಸ್ ದಿ ಪ್ಲೇಸ್ ಟು ವರ್ಕೌಟ್. ಬಟ್ ಐ ಥಿಂಕ್ ಜಿಮ್ ಕೂಡ ಲವ್ ಅಂತ ಅನ್ಕೊಂಡ್ ಮಾಡ್ತಾರಲ್ಲ, ತುಂಬಾ ಜನ ಬ್ರೇಕಪ್ ಆದ್ಮೇಲೆನೂ ಮಾಡ್ತಾರಲ್ಲ ಜಿಮ್ಗೆ. ಸೊ ಅವ್ರಿಗೇನೋ ಎನರ್ಜಿ ಬೂಸ್ಟ್ ಮಾಡೋ ತರ ಅನ್ಸುತ್ತೇನೋ. ಎರಡ್ ಪರ್ಸ್ಪೆಕ್ಟಿವ್ ಇದೆ, ಬಟ್ ನಿಮ್ ಪ್ರಕಾರನೂ ಟೈಮ್ ವೇಸ್ಟ್ ಅನ್ನೋ ತರದ್ದು ಇರ್ಬೋದೇನೋ, ಅವ್ರ ಎಫರ್ಟ್ಸ್ ವೇಸ್ಟ್ ಅಂತಾನು ಇರ್ಬೋದು. ಸೊ ನಿಮ್ ವ್ಯಾಲೆಂಟೈನ್ಸ್ ಡೇ ಲೈಕ್ ಪ್ಲಾನ್ಸ್ ಏನು? Nothing. Going home, sleeping on Saturday.
ವೀಕೆಂಡ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸಾರಿ ಫಾರ್ ಡಿಸ್ಟರ್ಬಿಂಗ್ ಯರ್ ವರ್ಕೌಟ್. ಕನ್ನಡ ಅರ್ಥ ಆಗಿರ್ತಾನೆ. ಇಲ್ಲಿ ಲೈಕ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಮಾಡ್ತಾರೆ, ಅದು ಸೆಲೆಬ್ರೇಟ್ ಮಾಡ್ತಾರೆ ಜಿಮ್ ಅಲ್ಲಿ, ಹೆಂಗ್ ಅನ್ಸ್ತಿದೆ? ಚೆನ್ನಾಗಿ ಕಾಣಿಸ್ತಾ ಇದೆ. ಲೈಕ್ ಅದೇ ಸೊ ಎಕ್ಸೈಟೆಡ್. ಆಮೇಲೆ ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ. ಓಕೆ ಸೋ ಮಚ್. ಜಿಮ್ ಬಗ್ಗೆ, ವ್ಯಾಲೆಂಟೈನ್ಸ್ ಡೇ ಬಗ್ಗೆ. ಯಾ ವ್ಯಾಲೆಂಟೈನ್ಸ್ ಬಗ್ಗೆ ಅಂದ್ರೆ ಎಲ್ಲ ಪ್ರೀತಿ ಪ್ರೇಮ ಮಾಡೋರಿಗೆ ಏನು ಪರವಾಗಿಲ್ಲ, ನಿಮ್ಮ ಒಪಿನಿಯನ್ ಅಷ್ಟೇ, ಏನೇನಿರುತ್ತೆ. ಅಂದ್ರೆ ಜಿಮ್ ಅಂದ್ರೆ ನಾನು ಮಾರ್ನಿಂಗು ಮತ್ತೆ ಈವ್ನಿಂಗ್ ಒಂದು ಜಿಮ್ ಬರ್ತೀನಿ. ಸೊ ಇದ್ರಲ್ಲಿ ನನಗೆ ತುಂಬಾ ಇಷ್ಟವಾದದಂದ್ರೆ ಕಾರ್ಡಿಯೋ ವರ್ಕೌಟ್ಸ್. ಓಕೆ ಸೊ ಮಾರ್ನಿಂಗ್ ಬಂದು ನಾನು ಯಾವತ್ತೂ ಕಾರ್ಡಿಯೋ ವರ್ಕೌಟ್, ಈವ್ನಿಂಗ್ ಬಂದು ಸೊ ಆಪ್ಸ್ಗೆ, ಇಲ್ಲಾಂದ್ರೆ ಬೈಸಿಪ್ಸು, ಸೊ ಶೋಲ್ಡರು. ಸೊ ಈ ನೀವು ಟೈಮ್ ಮಾಡ್ಕೋತೀರಾ ದಿನಕ್ಕೆ 2 ಟೈಮ್ಸ್ ಬರೋದಕ್ಕೆ? ಅಂದ್ರೆ ಮಾರ್ನಿಂಗ್ ನನ್ನ ಆಫೀಸ್ ವರ್ಕ್ ಸೊ ಮಾರ್ನಿಂಗ್ ನಾನು ಮಾಡ್ಕೊಂಡು ಹೋಗ್ತೀನಿ. ತಿರ್ಗಾ ಈವ್ನಿಂಗ್ 1 ಅವರ್ ಫ್ರೀ ಇದ್ದಾಗ ಸ್ವಲ್ಪ ನಾನು ಈವ್ನಿಂಗ್ 1 ಅವರ್ ಮಾಡ್ತೀನಿ. ಓಕೆ, ಇದು ಫಿಟ್ಸೋನ್ ಅಲ್ಲಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ, ನಿಮ್ಗೆ ಹೆಂಗ್ ಅನ್ಸ್ತಿದೆ? ವ್ಯಾಲೆಂಟೈನ್ಸ್ ಅಂದ್ರೆ ನಾನು ಲವ್ ಮಾಡ್ತಾ ಇಲ್ಲ, ಸಿಂಗಲ್. ಸಿಂಗಲ್. ಓಕೆ, ಅದ್ರ ಬಗ್ಗೆ ನಾನು ಯಾರಿಗೂ ಡಿಸ್ಟರ್ಬ್ ಮಾಡಕ್ ಅಲ್ಲ ಲೈಕ್ ಜಿಮ್ನೇ ಲವ್ ಅಂತ ತಗೊಂಡಿದಾರಲ್ಲ, ಅದೇನ್ ಅನ್ಸುತ್ತೆ ನಿಮ್ಗೆ? ನನ್ಗೆ ಏನಂದ್ರೆ ಒಂಥರ ಎನರ್ಜಿ ಬಾಡಿಗೆ. ಓಕೆ, ಥ್ಯಾಂಕ್ ಯು. ಕನ್ನಡ ಅರ್ಥ ಆಗುತ್ತಾ? ಇಂಗ್ಲಿಷ್. ಓಕೆ ಓಕೆ, ದೆನ್ how are you feeling the Valentine's Day celebration at the gym? That one is a new one to me. It's new we did for the gym also. It's okay, but I don't like this kind of shit. Oh, But it's okay. the second person saying it. Okay, what is your plans for? No plan. Just I did it may just and make my progress. You have No plans. like he told you are committed. What is the plans for Valentine's Day? No plans. No Just plans. a normal day. Oh. Thank you. ಮೂರು ಕ್ವಶನ್ ಅಷ್ಟೇ, ಏನಿಲ್ಲ. You're committed, guys. ಅದಕ್ಕೆ ಇಬ್ರು ಸೇರಿ ಕ್ವಶನ್ಸ್ ಕೇಳೋಣ ಅನ್ಕೊಂಡೆ. ನಿಮ್ ಲವ್ ಲೈಫ್ ಲೈಕ್ ಯಾವಾಗ ಸ್ಟಾರ್ಟ್ ಆಗಿದ್ದು? 5 years back. 6 years back. ಇಲ್ಲ ಸಾರಿ, I changed the question. I changed the question, wait. ಅದೇ ಅರೌಂಡ್ 6 years. ಪರವಾಗಿಲ್ಲ, ನನ್ ಕ್ವಶನ್ ಇವಾಗ ನಾನು ಕನ್ಫ್ಯೂಸ್ ಆಗ್ತಿದೆ, ಏನ್ ಕೇಳ್ಬೇಕು ಅಂತ. ಲೈಕ್ ಈ 7 years ಜರ್ನಿನಲ್ಲಿ ಹೆಂಗ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ತೀರಾ ಅಂತ? ಲೈಕ್ ಬಿಸಿ ಲೈಫ್ ಅಲ್ಲಿ, ಬಿಸಿ ಸ್ಕೆಡ್ಯೂಲ್ಸ್ ಅಲ್ಲಿ. ಇಲ್ಲ, ಅವಾಗ ನಾವು ಜಾಬ್ಲೆಸ್ ಆಗಿದ್ವಿ. ಇವಾಗ ಜಾಬ್ 1 ಇಯರ್ ಇಲ್ಲ, ಅವಳು 3 years ಇಂದ ಜಾಬ್ ಮಾಡಿದ್ರೆ ನಾನು 1 year ಇಂದ ಜಾಬ್ ಮಾಡ್ತಾ ಇದ್ದೀನಿ. ಓಕೆ ಇವಾಗ ನಾನು ಬಿಸಿ ಆಗಿದ್ದೀನಿ, ಅವಳು ಅವಾಗೇ ಬಿಸಿ ಓಕೆ, ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ನಮ್ಗೆ ಸ್ವಲ್ಪ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಗೆ ಸ್ವಲ್ಪ ಇನ್ಸ್ಪಿರೇಷನ್ ಕೊಡ್ಬೇಕು. ಪಾಪ ಸಿಂಗಲ್ಸ್ ಆಗಿ ಉಳಿದ್ಬಿಟ್ರೆ ಹೆಂಗೆ ತುಂಬಾ ಜನ, ಅದಕ್ಕೆ ಅವ್ರ ಲೈಫ್ ನ ಎಂಜಾಯ್ ಮಾಡ್ತಾಳ, ಏನ್ ಮಾಡೋಣ. ಎಂಜಾಯ್ ಮಾಡ್ತಿಲ್ಲ. ನಿಮ್ಗೆ ಏನಾದ್ರು ಅನ್ಸಿದೆ? ತುಂಬಾ ಜನ ಪರ್ಸ್ಪೆಕ್ಟಿವ್ ಅಲ್ಲಿ ಫ್ರೀಡಮ್ ಹೋಗುತ್ತೆ ಕಮಿಟ್ ಆದ್ರೆ ಅಂತ ಹೇಳ್ತಾರಲ್ವಾ? ಅನ್ಸೇ ಇಲ್ಲ, ಎಷ್ಟು ಸಪೋರ್ಟ್ ಆಗಿದೀವಿ ಗೊತ್ತಾ. ನೈಸ್, ನೀವ್ ಹೇಳ್ಬೇಕು ಅವ್ರ ಬಗ್ಗೆ. ಖುಷಿ ಆಗಿದ್ದೀನಿ. You're enjoying. Yeah. ಮತ್ತೆ ಇದು ಲೈಕ್ ಸೆಲೆಬ್ರೇಷನ್ ವ್ಯಾಲೆಂಟೈನ್ಸ್ ಡೇ ಜಿಮ್ ಅಲ್ಲಿ ಹೆಂಗ್ ಅನ್ಸ್ತಿದೆ? ಫಿಟ್ಸೋನ್ ಅಲ್ಲಿ ಏನಿಲ್ಲ, ನಾವು ಮಾತ್ರ ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ. the coach is telling this. ಅವ್ಳು ಪಾಪ ಊಟ ತಿನ್ನಿಸ್ಬೇಕಂತೆ. Nice date plan. All the best for it. ಚೆನ್ನಾಗಾಗ್ಲಿ. Thank you. ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದೀವಲ್ಲ, ಏನ್ ಮೋಟಿವೇಶನ್? ಅದು ಜಿಮ್ಮೆ ಮೋಟಿವೇಶನ್. ತುಂಬಾ ಜನ ಕಲಿಯಕ್ ಬರ್ತಾರೆ, ಟೀಚಿಂಗ್ ಕೋಚ್ ಮಾಡ್ತಿದ್ದೀರಾ ತುಂಬಾ ಇಯರ್ಸ್ ಇಂದ. ಹೌ ಇಟ್ ಫೀಲ್ಸ್? ಚೆನ್ನಾಗ್ ಅನ್ಸುತ್ತಲ್ಲ, ಎಲ್ಲಾರ್ನು ಹೆಲ್ಪ್ ಮಾಡ್ತಾ ಇದೀರಿ. ಯಾವ್ದೋ ಒಂದ್ ಕಾರಣದಿಂದ ನಾವು ಒಂದು ಹೆಲ್ಪ್ ಮಾಡ್ತಾ ಇದೀವಿ. ಅವ್ರ ಫಿಟ್ನೆಸ್ ಆಗ್ಬೋದು, ಅವ್ರ ಹೆಲ್ಪ್ ಆಗ್ಬೋದು, ನಮ್ಮಿಂದ ಏನೋ ಒಂದು ಹಳಿ ಹೆಚ್ಚಳ ಆಗ್ತಿದೆ ಅಂತ ಭಾವನೆ. ವಾಟ್ ಡು ಯು ಸೇ ಒನ್ ವರ್ಡ್ ಅಬೌಟ್ ಜಿಮ್ ಅಂದ್ರೆ? ಜಿಮ್ ಅಂದ್ರೆ ಎಲ್ಲ ನಿಮ್ಗೆ ಬೇಕಾಗಿರೋದೆಲ್ಲ ಇಲ್ಲಿ ಸಿಗುತ್ತೆ, ಬಟ್ ನೀವು ಹುಡುಕ್ಕೋಬೇಕಷ್ಟೇ. ನಿಮ್ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ನಿಮ್ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಕಾನ್ಫಿಡೆಂಟ್ ಆಗ್ತೀರಾ. ಲೈಕ್ ಓನ್ಲಿ ಲೈಕ್ ಬಾಡಿ ಬಿಲ್ಡಿಂಗ್ ಮಾಡೋದು ಜಿಮ್ ಅಲ್ಲ, ಫಿಟ್ ಆಗಿರೋದು ಜಿಮ್ ಆಗುತ್ತೆ. ಫಿಟ್ನೆಸ್ ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ಅಷ್ಟೇ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಜಿಮ್ ಬಿಟ್ಟು ಆಚೆ ವಾಟ್ ಇಸ್ ಯುವರ್ ವ್ಯಾಲೆಂಟೈನ್ಸ್ ಡೇ ಪ್ಲಾನ್? ಸದ್ಯಕ್ಕೆ ಈ ವರ್ಷ ಎಲ್ಲ ನೆಕ್ಸ್ಟ್ ವರ್ಷ ಫಿಟ್ಸೋನ್ ಅಲ್ಲಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿರೋದು ಹೆಂಗ್ ಅನ್ಸ್ತಿದೆ? ಎಲ್ಲ ವರ್ಕೌಟ್ ಮಾಡ್ಬೇಕಷ್ಟೇ. ವರ್ಕೌಟ್ ಮಾಡ್ಬೇಕಷ್ಟೇ. ಈಟ್ ಹೆಲ್ತಿ, ಬಿ ಹೆಲ್ತಿ.
ಓಕೆ ಅಂದ್ರೆ ಲೈಕ್ ವ್ಯಾಲೆಂಟೈನ್ಸ್ ಡೇ ಪ್ಲಾನ್ಸ್ ಏನು ಇವತ್ತು? ವ್ಯಾಲೆಂಟೈನ್ಸ್ ಅದೆಲ್ಲ ಇಲ್ಲ. ಸಿಂಗಲ್ಸ್ ಹಾರ್ಡ್ ವರ್ಕ್. ಸಿಂಗಲ್ಸ್ ಏನಾದ್ರು ಹೇಳ್ಬೇಕಂದ್ರೆ ಹೇಳಿ. ಹಗಲ್ ಕೊಡ್ತಾ ಅಂತಾಳೆ. ಓಕೆ ಹುಡುಗಿ ಎಲ್ಲ ನಾವು ಸುಮ್ಮನೆ ಹೇಳ್ತಾವೆ. ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಓಕೆ ಫೈನ್, ಸಿಂಗಲ್ಸ್ ಏನಂತ ಹೇಳ್ತೀರಾ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್? ಏನಿಲ್ಲ, ಯಾರನ್ನ ಲವ್ ಮಾಡ್ಬೇಡಿ, ಆರಾಮಾಗಿರಿ. ಓಕೆ ಏನಾದ್ರು ಬ್ರೇಕಪ್ ಸ್ಟೋರಿ ಇದೆಯಾ? ಇಲ್ವಾ? ಮತ್ತೆ ತುಂಬಾ ದೊಡ್ಡದೇ ಇದೆ. ಥ್ಯಾಂಕ್ ಯು. ಹಾಯ್, ಇವರು ಕೂಡ ಕೋಚ್. ನಿಮ್ಮ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಏನಿವತ್ತು ಥ್ರೂಔಟ್ ದ ಡೇ? ಸಿಂಗಲ್ಸ್ ಸಿಂಗಲ್ಸ್ ಗೈಸ್ ಚಿಮ್ಮಲ್ ಫಿಕ್ಸ್ ಝೋನ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಹೆಂಗ್ ಅನ್ಸ್ತಿದೆ ನಿಮ್ಗೆ? ಚೆನ್ನಾಗಿದೆ. ನೀವು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಿ? ಓಕೆ, ಫಿಕ್ಸ್ ಝೋನ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಚೆನ್ನಾಗಿದೆ. ಪರವಾಗಿಲ್ಲ. ಓಕೆ ಲೈಕ್ ನಿಮ್ ಜಿಮ್ ಅಂದ್ರೆ ಏನು ಒನ್ ವರ್ಡ್ ಅಲ್ಲಿ? ಜಿಮ್ ಅಂದ್ರೆ ಏನು ಒನ್ ವರ್ಡ್ ಅಲ್ಲಿ ಏನಾದ್ರು ಹೇಳ್ಬೇಕಂದ್ರೆ? ಓಕೆ ಥ್ಯಾಂಕ್ ಯು. Can I ask few questions about today's celebration at Fit Zone? Okay. Like how is the celebration? How are you feeling at the gym? The celebration is of Valentine's Day. I just came here. I did not see any celebration. Like the decorative thing. Those are good. Good Yeah. and good coordination also. Thank you. What is your Valentine's Day plan for today? Nothing. I'm going to meet my friend. That's it. Oh, nice. One thing about gym. I like how it's very energetic. I think everybody is very also helpful. All the trainers and coaches, they seem to be passionate about what they do. Thank you so much. Hi. Few questions about the Valentine's Day at Fit Zone. No? Okay. Like, how are you feeling the celebration, like the decoration at the Fit Zone gym? Yes, good. One thing about gym, like overall, how do you feel when you come to the gym? I feel I plan to come every day, but I feel occasionally. Okay. So it is good. Okay. What is your Valentine's Day plan? Nothing. Okay, thank you. Sorry, I don't have this kind of. Yeah, it's like only 2-3 questions. Okay. It's But like to be honest, I will not give the right answer. it's on your shirt only. It's like you are getting distracted again. Focus. Yeah, so that's why I wear this. I should not. Get distracted. Yeah. What is your Valentine's Day plan? So far, nothing. Okay. So might be today Okay. evening. Oh, okay. Then how is the Fit Zone gym and? No, I started 1 week back. Oh, okay. Yeah. The decoration thing. So that's why I'm wearing this kind of t-shirt to get motivation. The decoration part, like Valentine's Day in the gym. How do you feel? Yeah, I am good always. You feel energetic seeing that? Oh, something surprise. Not feeling. that much. So I started 1 week back, right? Uh-huh. So I am trying to get motivated. Okay. Okay, this is the first gym or you're already been This to is gym? a first gym. Oh, nice. Thank you. Thank you. Fit Zone ಬಗ್ಗೆ ಫಿಟ್ ಝೋನ್ ಮಾತಾಡಂಗಿಲ್ಲ, ಎಲ್ಲಾರು ಇಲ್ಲೇ ಬರ್ಬೇಕು. ಅದೇ ಲವ್ ಮಾತ್ರ ಮಾಡಕ್ ಹೋಗ್ಬೇಡಿ ಅಂತಾರ. ಏನಕ್ಕೆ ಲವ್ ಮಾಡಬಾರ್ದು? ಹೇಳಿ ಪರವಾಗಿಲ್ಲ. ನೋವು ತುಂಬಾ ನೋವು. ನಿಮಗ್ ಬಂದು ನೋವು ತಿನ್ರಿ, ಆಮೇಲೆ ಪಾಯಿಂಟ್ ಇದೆ, ಪ್ಲಸ್ ಪಾಯಿಂಟ್. ಅದ್ಬಿಟ್ಟು ನಿಮ್ ಒಪಿನಿಯನ್, ಪರ್ಸನಲ್ ಆಗಿ ಲವ್ ಬಗ್ಗೆ ಒಪಿನಿಯನ್ ಇದೆಲ್ಲ ಏನಿಲ್ಲ. ಹೋಗಲಿ ಹೇಳು, ಯಾರಿಗೂ ಪಬ್ಲಿಷ್ ಆಗಲ್ಲ. ಯೂಟ್ಯೂಬ್ ಅಲ್ಲಿ ಮ್ಯಾಮ್ ಲವ್ ಬಗ್ಗೆ ಏನೋ ಒಂದು ಒಪಿನಿಯನ್ ಮ್ಯಾಮ್. ಏನು ಇಲ್ಲ, ಏನು ಇಲ್ಲ, ಲವ್ ಇಲ್ಲ, ಇಲ್ಲ ಲವಲ್ ಏನು ಇಲ್ಲ, ಲವಲ್ ಏನು ಇಲ್ಲ. ಮತ್ತಿನ್ನೇನ್ ಮ್ಯಾಮ್, ಮತ್ತಿನ್ನೇನಿದೆ, ಇನ್ನೇನ್ ಬೇಕು? ನಮ್ಗೆ ಅಷ್ಟು ಅನುಭವ ಇಲ್ಲ. ಅನುಭವ ಇಲ್ಲ, ಪತ್ನಿನೇ ನಿಕ್ಕೊಂಡು ಅನುಭವ ಇಲ್ಲ ಅಂದ್ರೆ ಹೆಂಗೆ ಮಾವು? ಓಕೆ, ಥ್ಯಾಂಕ್ ಯು. Nice, very ಥ್ಯಾಂಕ್ ಯು, ಥ್ಯಾಂಕ್ ಯು. Yeah, now it's still because it is his question. So
ಮಾತಾಡಿ. ಕನ್ನಡದಲ್ಲೇ ಕೇಳಿದೆ. ಹಾ, ಕನ್ನಡದಲ್ಲೇ ಅಪ್ಪ, ಕನ್ನಡದಲ್ಲೇ. हिंदी तो बात कर दूंगा, इंग्लिश नहीं आते. ಹಾ, ಎಷ್ಟು ಜನ ಫ್ರೆಂಡ್ಸ್? ಈಗ ಪ್ರೆಸೆಂಟ್ ಆಗಿ ಲೆಕ್ಕ ಹಾಕಕ್ ಆಗಲ್ಲ, ಬಟ್ ತಗಲಕೊಂಡೆ ನಾನು ಪ್ರೆಸೆಂಟ್ ಅಲ್ಲಿ ಯಾರು ಲೆಕ್ಕ ಇಲ್ಲ ಅಂತ ಹೇಳ್ತೀನಿ. ಯಾರು ಇಲ್ಲ ಪ್ರೆಸೆಂಟ್ ಸಿಂಗಲ್ ಆಗಿ ಇದ್ದೀನಿ. ಇನ್ನು ಲವ್ ಮಾಡೋ ಏಜ್ ಅಲ್ಲ, ಮದುವೆ ಆಗೋ ಏಜ್. ಲವ್ ಎಲ್ಲ ಯಾಕೆ ಬೇಕು? ಲವ್ ಮ್ಯಾರೇಜ್ ಆಗ್ಬೋದಲ್ವಾ? ಹೇಗೆ ನಾವೇ ಬದಲು ಅದಾಗ ಅದೇ ಬದಲು ಸಾವು ಒಂದೇ. ನಾವು ಹುಡ್ಕೊಂಡು ಹೋಗೋದು ವೇಸ್ಟ್, ಬೆಸ್ಟ್ ಅದ್ರಾಗ ಅವರೇ ಬರೋದು ಬೆಸ್ಟ್. ಓಕೆ, ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಏನ್ ಇವತ್ತು ಡೇ? ಏನ್ ಮಾಡ್ತೀರಾ? ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಏನಿಲ್ಲ, ನೋಡ್ತಾ ಇದ್ದೀರಲ್ಲ, ಜಿಮ್ಮೆ ನಮಗ್ ಲವ್, ಇಲ್ಲೇ ನಾವು ಅವ್ರ ಕಡೆಯಿಂದ ಬರೋದು ಇಲ್ಲೇ ಬರ್ತದೆ. ಲವ್ ಬರ್ತೈತೆ, ನೋವು ಬರ್ತೈತೆ. ಇದಕ್ಕಿಂತ ಹೆಚ್ಚಾಗಿ ಇನ್ನೇನ್ ಬೇಕು? ಪಿಟ್ಸ್ ಆನ್ ಬಗ್ಗೆ ಪಿಟ್ ಝೋನ್ ಇದೊಂಥರ ಫ್ಯಾಮಿಲಿ ಎಮೋಷನಲ್ ಆಗ್ಬಿಟ್ಟಿದೆ ಎಲ್ರಿಗೂ. ಪಿಟ್ ಝೋನ್ ಅಂದ್ರೆ ಮಾಮೂಲಿ ಬೇರೆ ಜಿಮ್ ತರ ಇಲ್ಲ. ಬೇರೆ ಜಿಮ್ ಅಲ್ಲಿ ಆದ್ರೂ ಈ ತರ ಆಪರ್ಚುನಿಟಿ ಸಿಗಲ್ಲ ಯಾರು ಪ್ರಾಪರ್ ಆಗಿ ಗೈಡ್ನೆಸ್ ಆಗ್ಲಿ ಅಂತ ಹಿಡಿದು ಏನೊಂದನ್ನು ಪ್ರಾಪರ್ ಆಗಿ ಹೇಳ್ ಮಾಡಲ್ಲ. ಅದ್ರಿಂದ ಪಿಟ್ ಝೋನ್ ಅಂತ ಹೇಳಿದ್ರೆ ರೇಟಿಂಗ್ ಅಲ್ಲೇ ಗೊತ್ತಾಗ್ಬಿಡ್ತೈತಿ ಯಾವ ಜಿಮ್ ಅಲ್ಲೂ. ಹೆಸರಲ್ಲೇ ಇದೆ ದ ಬೆಸ್ಟ್ ಪ್ರೀಮಿಯಂ ಅಂತ. ಪ್ರೀಮಿಯಂ ಪಿಟ್ ಝೋನ್. ಲೈಕ್ ನನ್ ಪರ್ಸನಲ್ ಒಪಿನಿಯನ್ ಏನು ಅಂದ್ರೆ, ಇಲ್ಲಿ ಪರ್ಸನಲ್ ಟ್ರೈನಿಂಗ್ ತಗೊಂಡಿಲ್ಲ ಅಂದ್ರೂ ತುಂಬಾ ಜನ ಲೈಕ್ ಕೋಚ್ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದ್ರೆ, ಬಿಗಿನರ್ಸ್ ಆಗಿರ್ಲು ಅಡ್ವಾನ್ಸ್ಡ್ ವರ್ಕೌಟ್ ಮಾಡ್ತಿದ್ರು ಫುಲ್ ಹೆಲ್ಪ್ ಮಾಡ್ತಾರೆ. ಐ ಗಿವ್ 5 ರೇಟಿಂಗ್ ಫಾರ್ ದಿಸ್ ಜಿಮ್. 5 ಕೊಡ್ತೀನಿ. ಯಾ, ಅಂಡ್ ಸ್ವರೂಪ್ ಅಣ್ಣ ಬಗ್ಗೆ ಹೇಳ್ಬೇಕಂದ್ರೆ ಇಸ್ ಕಂಪ್ಲೀಟ್ಲಿ ಸಪೋರ್ಟಿವ್. ಸ್ವರೂಪ್ ಅಣ್ಣ ಆಗ್ಲಿ, ರಂಜಿತ್ ಅಣ್ಣ ಆಗ್ಲಿ, ಮನು ಅಣ್ಣ ಆಗ್ಲಿ, ಅಭಿ ಅಣ್ಣ ಆಗ್ಲಿ, ಎಲ್ಲ ಕೋಚಸ್ ಅಲ್ಲೇ ಫುಲ್ ಹೆಲ್ಪ್ಫುಲ್ ಫಾರ್ ಎವ್ರಿಬಡಿ. ಮತ್ತೆ ಇವತ್ತು ರೆಡ್ ಹಾಕ್ಬಿಡ್ಬೇಕು. ಇವತ್ತು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಪಿಕ್ಚರ್ ಏನ್ ಮಾಡ್ತಿರೋದು ಫುಲ್ ಖುಷಿ ಆಗ್ತಿದೆ. ಮೇನ್ ಥಿಂಗ್ ಬಿಕಾಸ್ ನಮ್ಮಂತ ಸಿಂಗಲ್ಸ್ ಗೆ ಯಾರು ಸರ್ಪ್ರೈಸ್ ಮಾಡ್ದಾಗಿತ್ತು. ಇದು ಮೇನ್ ಪಾಯಿಂಟ್. ಬೇರೆ ಜಾಗದಲ್ಲಿ ಎಲ್ಲರೂ ಕಪಲ್ಸೇ ಮಾತ್ರ ಸೆಲೆಬ್ರೇಷನ್ ಮಾಡ್ತಾರೆ ವ್ಯಾಲೆಂಟೈನ್ಸ್ ಡೇ, ಬಟ್ ಪಿಟ್ ಝೋನ್ ಸ್ವಲ್ಪ ಡಿಫ್ರೆಂಟ್. ಸಿಂಗಲ್ ಆಗಿರೋದು ಸೆಲೆಬ್ರೇಷನ್ ಮಾಡ್ಬೋದು ವಿತ್ ಡಂಬಲ್ಸ್, ವಿತ್ ಎಕ್ವಿಪ್ಮೆಂಟ್ಸ್. ನೋ ಮೋರ್ ವರ್ಡ್ಸ್. ವರ್ಡ್ಸ್ ಇಲ್ಲ, ವರ್ಡ್ಸ್ ಮಾಡಕ್ ಆಗಲ್ಲ. ಕೌಂಟ್ಲೆಸ್ ಲವ್. ಚಿಪ್ಪಿಟ್ಟು ಬೇರೆ ಏನು? ಲವ್ ಚಿಂಪಿಟ್ ಅಂತ ಇರ್ತಾರಲ್ಲ ಅಲ್ಕ ನನ್ ಮಕ್ಳು ಫ್ರೆಂಡ್ಸ್, ಏನ್ ಮಾಡೋಣ ನೋಡ್ರಿ. ಬಟ್ ಅವ್ರು ಕಮಿಟೆಡ್ ಅಲ್ವಾ? ಸಿಂಗಲ್ ಸಪೋರ್ಟ್ ಮಾಡೋರು ಇರ್ಬೇಕಲ್ಲ. ಕಮಿಟೆಡ್ ಆದ್ರೂ ಏನಾದ್ರು ಅಲ್ಲಿ ಬರ್ಲೇಬೇಕು ನಮ್ಮ ಹತ್ರಿಗೆ. ಬೇರೆ ಆಪ್ಷನ್ ಇರಲ್ಲ. ಬೇಕಾದ್ರೆ ಅವ್ರನ್ನ ಕೇಳಿ. ಖುದ್ದಾಗಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲೂ ಹೇಳ್ತಾ ಇದ್ದೀನಿ ನಾನು. ಅಷ್ಟೇನಾ? ಬರೋ ವರ್ಷ ಮಕ್ಕಳ ಬರ ಆಗ್ತಾ ಇದೆಯಾ? ಯಾಕೋ ಪ್ರಮೋಷನ್ ಮಾಡ್ಕೊತಿದ್ದೆ. ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಪಿಟ್ ಝೋನ್ ಅಲ್ಲಿ ಹೆಂಗ್ ಅನ್ಸ್ತಿದೆ? ಏನು ಅಂತಲ್ಲ, ಎಲ್ಲ ನಾರ್ಮಲ್ ಆಗೈತೆ. ಎಲ್ಲರೂ ಕಲರ್ ಟೆಂಪರೇಚರ್ ಒಂದು ಸೆಟ್ ಆಗೈತೆ. ಬಟ್ ಯಾ ಗ್ಯಾಪ್ ಅಲ್ಲಿ ಇವರೆಲ್ಲ ರೆಡ್ ಶರ್ಟ್ ಹಾಕೊಂಡು ಗೊತ್ತಾಗ್ತಲ್ಲ. ಇಲ್ಲ ಪ್ಲಾಂಟ್ ಪ್ಲಾಂಟ್ ಆಯ್ತು. ಇದು ಶೀಟ್ ಹಾಕಿದಾರಲ್ವಾ ಇಲ್ಲಿ, ರೆಡ್ ಹಾಕೊಳ್ಳಿ ಅಂತ. ಹಾಕ್ಬಿಟ್ಟವ್ರಾ? ನೀವು ನೆನೆ ಬಂದಿಲ್ವಾ ನೀವು ಜಿಮ್ಗೆ? ನೋಡಿಲ್ಲ ಅದೆಲ್ಲ ನೋಡಲ್ಲ. ಫುಲ್ ಸಿನ್ಸಿಯರ್ ವರ್ಕೌಟ್ ಕಾನ್ಸಂಟ್ರೇಷನ್. ಮತ್ತೆ ಜಿಮ್ ಬಗ್ಗೆ ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಏನು? ಮಾಡ್ಬೇಕಂತ ಹೇಳಿದ್ರೆ ಒಂದು ವರ್ಕೌಟ್ ಮಾಡ್ಬೇಕು. ಒಂದು ವರ್ಕೌಟ್ ಮಾಡ್ಬೇಕು, ಜಸ್ಟ್ ಫೋಕಸ್ಡ್ ಆಗಿರ್ಬೇಕು, ಡೈವರ್ಟ್ ಆಗ್ಬಾರ್ದು. ಮೈನ್ ಥಿಂಗ್ ಹೇಳ್ಬೇಕಂದ್ರೆ ಜಸ್ಟ್ 1 hour ಅಲ್ಲಿ ಏನೈತೆ ನಾವು ವರ್ಕ್ ಮಾಡ್ಕೊಂಡು ಎಕ್ಸಿಟ್ ಆದ್ರೆ ಬೆಟರ್. ಇಂಡೈರೆಕ್ಟ್ ಆಗಿ ನಮ್ಗೆ ಹೇಳ್ತಿರೋದೇ ಹೇಗೆ? ಆತರ ಇದಿಲ್ಲ. ಇವತ್ತು ಒಂದೇ ದಿನ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತ ವಿಡಿಯೋ ಮಾಡ್ತಾ ಇದ್ದೀರಿ. ಓಕೆ, ಏನ್ ಪ್ಲಾನ್ಸ್ ವ್ಯಾಲೆಂಟೈನ್ಸ್ ಡೇ? ಎಂತದು ಇಲ್ಲ, ವರ್ಕ್. ಓಕೆ, ಥ್ಯಾಂಕ್ ಯು. Valentine's, fall in love with yourself and take care of yourself and celebrate Valentine's with total fitness. Happy Valentine's Day. ಥ್ಯಾಂಕ್ ಯು. ಫುಲ್ ಕ್ಯೂರಿಯಾಸಿಟಿ ಇಂದ ನೋಡ್ತಾವ್ರಲ್ಲ.
ಇಲ್ಲ ಸಿಂಗಲ್. ಪ್ರೀತಿ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಬಂದಿಲ್ಲ, ನಾನು ಎಳ್ಕ ಬಂದ್ರು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ನಾನು ಬರಬಾರ್ದು ಅನ್ಕೊಂಡಿದ್ದೆ, ನಾನು ಎಳ್ಕ ಬಂದು. ಕ್ಯಾಮ್ರಾ ಅಂದ್ರೆ ಆಗಲ್ಲ. ಫೋನ್ ಚೆನ್ನಾಗಿದೆ, ನಮ್ ಪರ್ಸನಲ್ ಟ್ರೈನರ್ ಇವ್ರೆ. ನಾನೇನಿಲ್ಲ, ಮನೇಲಿ ಇರೋದು. ಊರಿಂದ ಬಂದೆ, ಶಿವರಾತ್ರಿ ಮಾಡೋಣ, ತೇರು ಎಳಿಬೇಕು ನಾಡಿದ್ದು. ಈ ಕ್ವಶನ್ ಕೇಳ್ತಾ ಇದ್ರಿ ತಾನೆ, ಈಗ ನಾನ್ ಕೇಳ್ತೀನಿ ಕ್ವಶನ್, ನೀವ್ ಹೇಳ್ರಿ ಸರಿನಾ? ನೀವು ಬನ್ನಿ ಸಾಕು. ಇಲ್ಲ ನೀವು ಬನ್ನಿ ಸಾಕು. ಕ್ವಶನ್ಸ್ ಇವ್ರಿಗೇನೆ ಕ್ವಶನ್ಸ್ ಕೇಳೋರ್ಗೇನೆ ಕ್ವಶನ್ಸ್. ಈಗ ನಿಮ್ಮ ಒಪಿನಿಯನ್ ನೀವ್ ಹೇಳ್ಬೇಕು ಏನಂತ. ಈಗ ಹೇಳೋದಲ್ಲ ಕ್ವಶನ್ಸ್, ನಾನು ಹೇಳ್ತೀನಿ ಕ್ವಶನ್ಸ್. ಇದಕ್ಕೂ ಮುಂಚೆ ಲವ್ ಅನ್ನೋ ಒಪಿನಿಯನ್ ಏನಿತ್ತು? Love is full of emotions. ನಮ್ಗೋಸ್ಕರ ಯಾರೋ ಒಬ್ರು ಇದ್ದಾರೆ ಅನ್ನಿಸ್ತಿತ್ತು. ಈಗ ಫಿಟ್ನೆಸ್ ಲವ್ ಆಗಿದೆ. ಸೆಲ್ಫ್ ಲವ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಎನಿ ಅದರ್ ಲವ್. ನನ್ನ ಪ್ರಕಾರನೂ ಅದೇ. ಲೈಕ್ ಹೆಂಗೆ ಅಂದ್ರೆ, ಲವ್ ಅಂದ್ರೆ ನಿಮ್ಗೆ ರಿಸ್ಟ್ರಿಕ್ಷನ್ಸ್ ಇರಬಾರ್ದು. ನಿಮ್ ಫ್ರೀಡಮ್ ನೀವ್ ಎಂಜಾಯ್ ಮಾಡ್ಬೇಕು. ನಿಮ್ಗೆ ಏನ್ ಅನ್ಸುತ್ತೋ ಆ ತರ ಇರ್ಬೇಕು. ಅದನ್ನ ಲವ್ ಮಾಡೋರ್ ಬಂದ್ರೆ ಫೈನ್, ಅದನ್ನ ರಿಸ್ಟ್ರಿಕ್ಟ್ ಮಾಡೋರ್ ಬಂದ್ರೆ ಇಟ್ಸ್ ನಾಟ್ ಫೈನ್ ಅನ್ನೋ ತರ ನನ್ನ ಒಪಿನಿಯನ್ ಲವ್ ಬಗ್ಗೆ. ಸೊ ಹಾಗಾದ್ರೆ ಇಬ್ರಿಗೂ ಬ್ರೇಕಪ್ ಅನ್ನೋದು ಆಗಿದೆ. ಬ್ರೇಕಪ್ ಅನ್ನೋದಲ್ಲ, ಗರ್ಲ್ ಫ್ರೆಂಡ್ ಸಿಕ್ಕಿಲ್ಲ ಅಂತ ಹಂಗಿರ್ತಾರೆ. ಓಕೆ, ಈಗ ಇಲ್ಲಿ ಬನ್ನಿ. ಓಕೆ, ಬ್ರೇಕಪ್ ಅನ್ನೋದಲ್ಲ, ಎಲ್ಲ ಎಕ್ಸ್ಪೀರಿಯನ್ಸ್ ನೋಡಿದೀನಿ. ತುಂಬಾ ಜನ ಫ್ರೆಂಡ್ಸ್ ಆಗಿರೋದು, ಲೈಕ್ 5 years 6 years ರಿಲೇಶನ್ಶಿಪ್ ಅಲ್ಲಿ ಇದ್ದು ಬ್ರೇಕಪ್ ಆಗಿರೋರು, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರೋರು ಬ್ರೇಕಪ್ ಆಗಿರೋರು, ಜೊತೆಲೆ ಕೆಲ್ಸಕ್ಕೆ ಹೋದ್ಮೇಲೆ ಬ್ರೇಕಪ್ ಆಗಿರೋರು, ತುಂಬಾ ಜನ ನೋಡಿ ಈ ಎಕ್ಸ್ಪೀರಿಯನ್ಸ್. ಟ್ರೂ ಲವ್ ಇಸ್ ಡೆಡ್. ಲವ್ ಅನ್ನೋ ಒಪಿನಿಯನ್ ಅಷ್ಟೇ. ಲವ್ ಸೆಲ್ಫ್ ಲವ್ ಇಸ್ ಮೋರ್ ಇಂಪಾರ್ಟೆಂಟ್. ಜಿಮ್ ಅಲ್ಲಿ ಇವಾಗ ಲವ್ ಮಾಡಿದ್ರೆ ನಿಮ್ಮನ್ನ ನೀವು ಲವ್ ಮಾಡ್ತೀರಾ? ನಮ್ಮನ್ನ ನಾವು ಲವ್ ಮಾಡಿದಷ್ಟು ನೀವು ಪೀಸ್ಫುಲ್ ಆಗಿರ್ತೀರಾ, ಯಾರ ಮೇಲೆನೂ ಡಿಪೆಂಡ್ ಆಗಲ್ಲ ಒಂದ್ ಥಿಂಗ್. ಮತ್ತೆ ನೀವ್ ಯಾವಾಗ್ಲೂ ನಿಮ್ ಬಗ್ಗೆ ಯೋಚನೆ ಮಾಡ್ಬೇಕು, ರಾದರ್ ದನ್ ಬೇರೆಯವರು ಇಲ್ಲ ಅಂದ್ರೆ ನಾವು ಬೇರೆಯವ್ರು ಬಂದು ನಮ್ ಎಮೋಷನಲ್ ಸಪೋರ್ಟ್ ಕೊಡ್ತಾರೆ ಅಂದ್ರೆ ಯಾರು ಬರಲ್ಲ. ಯಾರು ಫ್ರೀ ಕೂತಿಲ್ಲ ಅಲ್ಲಿ ಜನ. ಸೊ ನಮಗ್ ನಾವು ಟೈಮ್ ಕೊಟ್ಕೊಂಡು ನಾವ್ ಫೋಕಸ್ ಮಾಡ್ಬೇಕು. ಮತ್ತೆ ತುಂಬಾ ಜನ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡಕ್ ಆಗ್ತಿರಲ್ಲ. ನಾನ್ ಹೇಳೋದು ಏನಂದ್ರೆ, ಲೈಕ್ ವರ್ಕೌಟ್ ಮಾಡಿದ್ರೆ ನಿಮ್ಗೆ ರಿಫ್ರೆಶ್ಮೆಂಟ್ ಸಿಗುತ್ತೆ. ಕಂಪ್ಲೀಟ್ಲಿ ಬರೀ ವರ್ಕ್ ಲೈಫ್ ಅಲ್ವಾ. ಫ್ರೆಶ್ ಮೈಂಡ್ ಅಲ್ಲಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಸಿಗ್ತಾಳೆ ಅಂತ ಲೆಕ್ಕಾಚಾರದಲ್ಲಿ ಬಂದ್ಮೇಲೆ ಐ ಫೀಲ್ ಲೈಕ್ ಲಾಟ್ಸ್ ಆಫ್ ರಿಲೀಫ್. ಜಿಮ್ಮಿಗೆ ಬಂದ್ಮೇಲೆ ಮನೆ ನೆನಪಿರಲ್ಲ, ಯಾರು ನೆನಪಿರಲ್ಲ. ನನ್ನ ನೋವೇ ನನ್ಗೆ ಇಂಪಾರ್ಟೆಂಟ್. ಇಂಥ ಕೋಚ್ ಇದ್ರೆ ಲೆಗ್ ವರ್ಕೌಟ್ ದಿನ ಎತ್ತಿ ವೆಯ್ಟ್ ಎತ್ತಿ ಪರವಾಗಿಲ್ಲ ಎತ್ತಿ ಅಂತ ಫುಲ್ ಮೋಟಿವೇಶನ್ ಕೊಡ್ತಾರೆ. ನಾವು ಒಳ್ಳೇದಕ್ಕೆ ವೆರಿ ಹ್ಯಾಪಿ ಫಾರ್ ದಟ್, ಫಾರ್ ಆಲ್ ದಿಸ್ ಜಿಮ್ ವಾಟ್ ಇಟ್ ಗೇವ್ ಮೀ. ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಅಕ್ಕ ತಂಗಿರಿ ಇವ್ರಿಬ್ರು ಗೊತ್ತು. ನನ್ಗೇನ್ ಐಡಿಯಾ ಇಲ್ಲ. ಬಟ್ ಜಸ್ಟ್ ಇವಾಗ ನಾನು ಫೋಕಸ್ ಮಾಡ್ಬೇಕಾಗಿರೋದು ನನ್ ಬಗ್ಗೆ, ಮನೆ ಬಗ್ಗೆ. ಸೊ ಇವೆರಡು ಬಗ್ಗೆ ನಾನು ಮೇನ್ಲಿ ಫೋಕಸ್ ಇರೋದು. ಹೆಲ್ತ್ ಕೇರ್, ಲೈಫ್ ಕೇರ್. ಯಾ ಬೇಸಿಕಲಿ ಯಾ. ಗುಡ್.
ಜಿಮ್ ಬಗ್ಗೆ ಬನ್ನಿ ಇವಾಗ ಪರ್ಸನಲ್ ಆಯ್ತು ಜಿಮ್ ಬಗ್ಗೆ ಬನ್ನಿ ಓಕೆ ಎಷ್ಟು ತಿಂಗಳಿಂದ ಬರ್ತಿದ್ದೀರಾ ಜಿಮ್ 2 months ಇಂದ ಜಿಮ್ ಜಾಯಿನ್ 2 months ಎಕ್ಸ್ಪೀರಿಯನ್ಸ್ ಸೂಪರ್ ಇನ್ನ ನನ್ಗೇನೋ 1 ವರ್ಷದ ಲೈಕ್ ಬಾಂಡಿಂಗ್ ಇದೆ ಅನ್ನೋ ಫೀಲ್ ಬರ್ತಿದೆ ಎಲ್ಲರೂ ಕೂಡ ಲೈಕ್ ಸಪೋರ್ಟಿವ್ ಇದ್ದಾರೆ ಸೊ ಅಂಡ್ ಆಲ್ಸೋ ನೀವೇನಾದ್ರೂ ವರ್ಕೌಟ್ ಮಾಡ್ತಾ ಇರುವಾಗ ನಿಮ್ ಪೊಸಿಷನ್ ಸ್ಟ್ರಾಂಗ್ ಇದ್ರು ಫ್ಯೂ ಆಫ್ ದೆಮ್ ಕಮ್ ಅಂಡ್ ಟೆಲ್ ಇಟ್ ಅಂಡ್ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಲಿ ಇದ್ದಾರೆ ಜಿಮ್ಮಲ್ಲೂ ಯು ಕ್ಯಾನ್ ಮೇಕ್ ಅ ಲಾಟ್ ಆಫ್ ಫ್ರೆಂಡ್ಸ್ ಯಾರಿಗೂ ಫ್ರೆಂಡ್ಸ್ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಜಿಮ್ಗೆ ಬನ್ನಿ ಯು ಫೈಂಡ್ ಆಲ್ ಸ್ಟ್ರೇಂಜರ್ಸ್ ಎಲ್ಲ ಫ್ರೆಂಡ್ಸ್ ಮಾಡ್ಕೊಂಡು ನನಗೆ ಏನಂತ ಆಯ್ತು ಅಂದ್ರೆ ಸ್ಟ್ರೇಂಜರ್ಸ್ ಜೊತೆ ಇರೋದು ಬೆಟರ್ ದೆನ್ ಹ್ಯಾವಿಂಗ್ ಕ್ಲೋಸ್ ಪೀಪಲ್ ಅಂತ ಓಕೆ ಥ್ಯಾಂಕ್ ಯು ಇಷ್ಟೊತ್ತು ಈ ವಿಡಿಯೋ ಮಾಡಿದ್ದು ಒಂದು ನೆನಪಿಗಾಗಿ ಫಿಟ್ಸೂನ್ ಜೊತೆ ನಮ್ಮ ಕತೆ ಇದು ಲೈಫ್ ಲಾಂಗ್ ಹೀಗೆ ಉಳಿಬೇಕು ಸಪೋರ್ಟೆಡ್ ಎಲ್ಲ ಇವರೇ ಸಪೋರ್ಟ್ ಮಾಡಿರೋರು ಫಿಟ್ಸೂನ್ನ ಬೆಳೆಸಿ ನಿಮ್ಮನ್ನ ಉಳಿಸ್ಕೊಳ್ಳಿ ವಿಶ್ ಮಾಡಿ ಸೊ ಇದು ನಮ್ಮ ಜಿಮ್ಮಲ್ಲಿ ವ್ಯಾಲೆಂಟೈನ್ಸ್ ಡೇ ಆಗಿತ್ತು ಬಟ್ ನಾವು ಕೇಮ್ ಬ್ಯಾಕ್ ಹೋಮ್ ನಾವು ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನನಗೆ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಏನಾಗುತ್ತೆ ಅಂತ ಇದು ಫಸ್ಟ್ ವ್ಲಾಗ್ ಆ್ಯಕ್ಚುಲಿ ಇಂಟ್ರ್ಯಾಕ್ಟ್ ಮಾಡಿದ್ದು ಸೊ ಫೆಲ್ಟ್ ವೆರಿ ಹ್ಯಾಪಿ ಜಿಮ್ಮಲ್ಲಿ ಎಲ್ಲರೂ ಸಪೋರ್ಟಿವ್ ಆಗಿದ್ರು ಸ್ವರೂಪಣ್ಣ ಆಗಲಿ ರಂಜಿತಣ್ಣ ಆಗಲಿ ಮನು ಅಣ್ಣ ಆಗಲಿ ಎಲ್ಲರೂ ಸಪೋರ್ಟಿವ್ ಆಗಿದ್ರು ಲೈಕ್ ಸ್ಪೋರ್ಟಿವ್ ತುಂಬ ಸಪೋರ್ಟ್ ಮಾಡಿ ವಿಡಿಯೋ ಮಾಡೋದಕ್ಕೂ ಕೂಡ ಹಿಂಗೆ ಈ ಕಡೆ ಮಾಡಿ ಆ ಕಡೆ ಮಾಡಿ ಚೆನ್ನಾಗಿ ವಿಡಿಯೋ ಬರುತ್ತೆ ಅಂತ ಪ್ರತಿಯೊಂದರಲ್ಲೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಥ್ಯಾಂಕ್ಸ್ ಫಾರ್ ಆಲ್ ದ ಸಪೋರ್ಟ್ ದ ಫಿಟ್ ಝೋನ್ ಮೆಂಬರ್ಸ್ ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ ಯು ಬಾಯ್ ಬಾಯ್